ಎಲ್ಲರಿಗೂ ಮಂಜು ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಿಕೊಡುವ ಸ್ಮೂತ್ ಆ್ಯಂಡ್ ಸಾಫ್ಟ್ ಚಪಾತಿ. ಹೀಗೆ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸಾಲ್ಟ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ರುಚಿಗೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ವ. ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಆಯಿಲ್ ಹಾಕ್ಬೇಕಂದ್ರೆ ಸ್ಮೂತಾಗಿ ಬರ್ತಾವೆ ಅಂತ, ಅದಕ್ಕೆ ಆಯಿಲ್ ಹಾಕ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಸ್ವಲ್ಪ ಸ್ವಲ್ಪ ವಾಟ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದಬೇಕು. ಆವಾಗಲೇ ಸ್ಮೂತಾಗಿ ಚಪಾತಿ ಬರ್ತವೆ. ನೋಡಿ, ಈ ರೀತಿ ನಾದ್ಕೋಬೇಕು ಚೆನ್ನಾಗಿ. ನೀವು ಥಿಂಕ್ ಮಾಡ್ತಿರ್ಬೋದು, ಇದಷ್ಟು ಯಾರಿಗಾಗುತ್ತೆ ಅಂತ. ನಾವಿರೋದೇ ಇಬ್ಬರು, ಅದಕ್ಕೆ ನಾನು ಇಷ್ಟೇ ಮಾಡ್ತಾಯಿರ್ತೀನಿ. ಚೆನ್ನಾಗಿ ನಾದ್ಕೊಳ್ಳಿ. ಈಗ ಆಯಿಲ್ ಹಾಕ್ಕೊಳ್ಳಿ. ಇಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ನೋಡಿ, ಹಿಂಗಿರ್ಬೇಕು. ಅದಕ್ಕೆ ನೀವು ನಾದಬೇಕು. ಇದು ಅರ್ಧ ಸೆಕೆಂಡ್, ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡಿ. ಹಾಫ್ ಆನ್ ಅವರ್ ಚೆನ್ನಾಗಿ ನೆನೀಲಿ. ಹಾಫ್ ಆನ್ ಅವರ್ ಆಯಿತು. ಏಕೆ ಹಾಫ್ ಆನ್ ಅವರ್ ನೆನೆಯಿಡಬೇಕಂದ್ರೆ ಸ್ಮೂತಾಗಿ ಸಾಫ್ಟಾಗಿ ಚಪಾತಿ ಬರುತ್ತೆ. ನೋಡಿ ಹೇಗೆ ಈ ರೀತಿ ಇರಬೇಕು ಹಿಟ್ಟು. ಈಗ ನಾನು ಉಂಡೆ ಮಾಡ್ಕೊತಿದ್ದೀನಿ. ಈ ರೀತಿ ಉಂಡೆ ಮಾಡ್ಕೊಂಡು ಈಗ ನಾನು ಚಪಾತಿ ಮಾಡೋಕ್ಕೆ ರೆಡಿ. ಚಪಾತಿ ಹಿಟ್ಟು ಹಾಕ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ನ ಲಟ್ಟಿಸ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಹಿಟ್ಟು ನಾದ್ಕೋಬೇಕು. ನೋಡಿ, ಈ ಸೈಜ್ಗೆ ಲಟ್ಟಿಸ್ಕೊಳ್ಳಿ. ನೋಡಿ, ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಉಳಿಕಿದ್ದನ್ನು ಇದೇ ರೀತಿ ಮಾಡ್ಕೊತ ಹೋಗೋಣ. ಇದೇ ರೀತಿ ಮಾಡ್ತಾ ಹೋಗಿ. ನೋಡಿ, ಚೆನ್ನಾಗಿ ಬಂದಿದೆ. ದೊಡ್ಡ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊ.